ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಖ್ಯವಾಗಿ ಪ್ರದೋಷ ಪೂಜೆಯ ವಿಚಾರವಾಗಿ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ವಿಜಯಲಕ್ಷ್ಮಿ ಅವರು ಗೋಕರ್ಣದಿಂದ, ಇವರ ಜನ್ಮ ದಿನಾಂಕ 24ನೇ ತಾರೀಕು 1ನೇ ತಿಂಗಳು 1969 ಮಧ್ಯರಾತ್ರಿ 2:15. ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವಿಜಯಲಕ್ಷ್ಮಿ ಅವರ ಪ್ರಶ್ನೆ ಆರೋಗ್ಯದ ಕುರಿತಾಗಿರತಕ್ಕಂಥದ್ದಲ್ವಾ? ಆರೋಗ್ಯ ಹೇಗಿದೆ ಅಂತ ತಿಳಿಸ್ಬೇಕು. ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ಕುಜ ದಶೆಯೇ ನಡೀತಾ ಇದೆ. ಲಗ್ನಾಧಿಪತಿ ಅಂದರೆ ಶರೀರದ ಅಧಿಪತಿ ಕುಜ, ಅವನು ವ್ಯಯದಲ್ಲಿದ್ದಾನೆ. ಅವನ ಟೈಮ್ ನಡೀತಾ ಇದೆ. ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆ ಸೂಚಿಸ್ತಾ ಇದೆ. ಇದು ಕುಜ ದಶೆಯಲ್ಲಿ ಬುಧನ ಭುಕ್ತಿ ಬೇರೆ ನಡೀತಾ ಇದೆ. ಬುಧನು ಕೂಡ ನಿಮಗೆ ಅವನು ಈ ಲಗ್ನಕ್ಕೆ ಸ್ವಲ್ಪ ಮಾರಕ ಅಷ್ಟಮಾಧಿಪತಿ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ನೀವು ಒಂದು ಗ್ರಹ ಶಾಂತಿ ಮಾಡಿಸಿ, ಕುಜ ಬುಧರ ಶಾಂತಿ ಮಾಡಿಸಿ, ಒಂದು ಧನ್ವಂತರಿ ಹೋಮ ಮಾಡಿಸೋದು ತುಂಬ ಒಳ್ಳೆಯದು. ನಾವು ದೇವತಾ ಆರಾಧನೆ ಮಾಡೋದ್ರಿಂದಾಗಿ ಶರೀರಕ್ಕೆ ತೆಗೆದುಕೊಂಡಂಥ ಔಷಧಿ ಕೆಲಸ ಮಾಡಬೇಕಲ್ಲ. ನೀವು ಕೆಲವೊಮ್ಮೆ ನೀವು ಎಷ್ಟು ಹಾಸ್ಪಿಟ್ಲಿಗೆ ಹೋಗಿ ಪ್ರಯೋಜನ ಆಗೋದಿಲ್ಲ. ಯಾಕಪ್ಪ ಅವ್ರಿಗೂ ಗೊತ್ತಿಲ್ಲ. ಯಾಕೆ ನಿಮಗೆ ಅನುಕೂಲ ಒಂದು 10-20 ಡಾಕ್ಟರ್ ಹತ್ರ ನೀವು ಬದಲಾಯಿಸಿದ್ರು ಎಷ್ಟೋ ಅನುಭವಕ್ಕೆ ಬಂದಿರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಬದಲಾವಣೆ ಆಯಿತು, ಮಾತ್ರೆಗಳ ಬದಲಾವಣೆ ಆಯಿತು ವಿನಃ ಶರೀರ ವ್ಯತ್ಯಾಸ ಹೋಗಲಿಲ್ಲ. ದೈವಾನುಗ್ರಹ ಆದಾಗ ಖಂಡಿತವಾಗಿಯೂ ನೀವು ಸಣ್ಣ ಮಾತ್ರೆನೇ ತಗೊಳ್ಳಿ, ಅಂದರೆ ಪುಟ್ಟ ಪ್ರಮಾಣದ ಟ್ರೀಟ್ಮೆಂಟೇ ತಗೊಳ್ಳಿ, ಅದು ವಿಶಿಷ್ಟವಾದ ಅನುಕೂಲ ಉಂಟಾಗ್ಬಿಡುತ್ತೆ. ಹೀಗಾಗಿ ಧನ್ವಂತರಿ ಪ್ರಾರ್ಥನೆ ಬೇಕು, ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಕಿರಣ್ ಅಂತ ತುಮಕೂರಿನಿಂದ, ಇವರ ಜನ್ಮ ದಿನಾಂಕ 2ನೇ ತಾರೀಕು 12ನೇ ತಿಂಗಳು 1997 ಮಧ್ಯಾಹ್ನ 3 ಗಂಟೆ. ಮದುವೆಯಾಗಿದೆ, ಮಕ್ಕಳಾಗಿಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಕಿರಣ್ ಅವರ ಪ್ರಶ್ನೆ ಸಂತಾನದ ವಿಚಾರವಾಗಿ ಕೇಳಿದ್ದಾರೆ ಅವರು. ವಸ್ತುತಃ ನಾನು ಈ ಜಾತಕ ನೋಡಲ್ಲ. ಯಾಕೆಂದರೆ ನೀವು ಅರ್ಧ ಜಾತಕ ಕಳಿಸಿದ್ದೀರ, ನಿಮ್ಮ ಮನೆಯವ್ರ ಜಾತಕವನ್ನು ಕಳಿಸ್ಬೇಕು. ಆ ಉತ್ತರ ಹೇಳೋಣ ಅಂತಲೇ ತೊಗೊಂಡೆ ಈ ಪ್ರಶ್ನೆಯನ್ನು. ಇಬ್ಬರದ್ದು ಜಾತಕ ಕಳಿಸ್ಕೊಟ್ರೆ ಎರಡರ ಬಲ ನೋಡಿ ಯಾವ ತೊಡಕಿದೆ, ಅದಕ್ಕೆ ಏನು ಮಾಡಬಹುದು ಅಂತ ಹೇಳಬಹುದು. ನಾನೀಗ ನೋಡಿದ್ರೆ ಇದು ಅರ್ಧ ಫಲ ಇರ್ತದೆ. ಹೀಗಾಗಿ ಪಂಚಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಕಿಂಚಿತ್ ಅವನಿಗೆ ಶುಕ್ಲ ಪಕ್ಷದಲ್ಲಿದ್ದಾನೆ, ತೊಂದರೆ ಇಲ್ಲ. ಆದರೆ ಅವರ ಒಂದು ಬಲವನ್ನು ನೋಡಬೇಕು, ನಿಮ್ಮ ಮನೆಯವರ ಜಾತಕವನ್ನು ಗಮನಿಸ್ಕೊಳ್ಬೇಕು. ಹೀಗಾಗಿ ಮತ್ತೊಮ್ಮೆ ಅದನ್ನು ಕಳಿಸ್ಕೊಡಿ. ಅವರದ್ದು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸ್ ಇತ್ಯಾದಿ ಎಲ್ಲ ವಿವರವಾಗಿ ಕಳಿಸಿ, ಎರಡನ್ನು ಪರಿಶೀಲಿಸಿ ಉತ್ತರ ಕೊಡ್ತೇನೆ. ಒಳ್ಳೆಯದಾಗ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ವೆಂಕಟಪ್ಪ ಅಂತ ಯಾದಗಿರಿಯಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 5ನೇ ತಿಂಗಳು 1987 ಸಂಜೆ 5:30ರಿಂದ 6:30. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವೆಂಕಟಪ್ಪ ಅಂತ ಕಳಿಸಿದ್ದಾರೆ ಅವರು. ವಸ್ತುತಾದ ವೆಂಕಟಪ್ಪ, ವೆಂಕಟೇಶ್ವರನ ಹೆಸರನ್ನು ಇಟ್ಕೊಂಡಿರ್ತಾರೆ. ಮನೆಯಲ್ಲಿ ಸಾಮಾನ್ಯವಾಗಿ ಕರೆಯೋದ್ರಿಂದ ಆಗಿರುತ್ತೆ. ನೋಡೋಣ ಜಾತಕ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಷಷ್ಠದಲ್ಲಿದ್ದಾನೆ, ಉಚ್ಚಸ್ಥಾನ. ಆದರೆ ಒಳ್ಳೆ ಚೆನ್ನಾಗಿದೆ. ನೋಡೋಣ ಈಗ ಪ್ರಸ್ತುತ ಕಾಲ ನೋಡೋಣ. ಈಗ ರಾಹು ದಶೆಯಲ್ಲಿ ತಮಗೆ ನೋಡಿ ಕುಜಭುಕ್ತಿ ನಡೀತಾ ಇದೆ. ಸ್ವಾಮಿ, ಇದು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಅಧಿಕವಾಗಿದೆ. ನಿಮ್ಮನ್ನು ಸ್ವಲ್ಪ ಚಿತ್ರಹಿಂಸೆ ಮಾಡುತ್ತೆ. ಹೀಗಾಗಿ ಸಂಧಿ ಶಾಂತಿ ದಯವಿಟ್ಟು ಮಾಡಿಸಿ. ಕುಜ ಅಷ್ಟಮದಲ್ಲಿ ಬೇರೆ ಇದ್ದಾನೆ, ಇವೆಲ್ಲ ಸ್ವಲ್ಪ ಬಾಧಕ. ಹೀಗಾಗಿ ಕುಜನ ಭುಕ್ತಿ ನಡೀತಾ ಇದೆಯಲ್ಲ, ಹೀಗಾಗಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಅಂತ ಇದನ್ನು ದಯವಿಟ್ಟು ಮಾಡಿಸಿ. ಹತ್ತಿರದಲ್ಲಿ ಎಲ್ಲಾದರೂ ಮಾಡಿಸಿ, ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿಸ್ಬೇಕು. ಮಾಡಿಸಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ತರುಣ್ ಅಂತ ಮೈಸೂರಿನಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 7ನೇ ತಿಂಗಳು 2006 ಮಧ್ಯಾಹ್ನ 12:30. PUC ಆಗಿದೆ, ಮುಂದೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ತರುಣ್ ಅವರ ಪ್ರಶ್ನೆ, ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೇಕು ಮುಂದೆ ಅಂತ ನೋಡೋಣ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ನೋಡಿ ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಶುಕ್ರ ತುಂಬ ಬಲವಾಗಿದ್ದಾನೆ, ಬುಧ ತುಂಬ ಬಲವಾಗಿದ್ದಾನೆ. ಅವನು ಲಾಭಸ್ಥಾನದಲ್ಲಿ ನವಾಂಶದಲ್ಲಿ ತನ್ನದೇ ಅಂಶ ತಗೊಂಡಿರೋದು, ಇವೆಲ್ಲ ತುಂಬ ಒಳ್ಳೆಯದು. ಶುಕ್ರನಿಗೆ ಸಂಬಂಧಿಸಿದ ಹಾಗೆ, ಯಾಕೆಂದರೆ ಭಾಗ್ಯಾಧಿಪತಿ ಹೆಚ್ಚು ಬೆಲೆ ಕೊಡಬೇಕು. ಭಾಗ್ಯಸ್ಥಾನ ತುಂಬ ಮುಖ್ಯ, ಅದೃಷ್ಟ. ಹೀಗಾಗಿ ಅವನು ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯದು. ಹೀಗಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ನೀವು ಡಿಸೈನಿಂಗ್ ಫೀಲ್ಡ್ಸ್ ಅಂತೇನಂತೀವಿ, ಅವುಗಳು ಫ್ಯಾಷನ್ ಡಿಸೈನಿಂಗು, ಜ್ಯುವೆಲರಿ ಡಿಸೈನಿಂಗು ಅಥವಾ
ವೆಬ್ ಡಿಸೈನಿಂಗ್ ಅಂತೀವಲ್ಲ, ಬುಧನೂ ಚೆನ್ನಾಗಿರೋದ್ರಿಂದ ವೆಬ್ ಡಿಸೈನಿಂಗ್ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋದನ್ನು ತೋರಿಸ್ತಾ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಚೆನ್ನಾಗಿದೆ, ದ್ವಿತೀಯದಲ್ಲಿ ಗುರು ಇದ್ದಾನಲ್ಲ, ಇದೆಲ್ಲ ಒಳ್ಳೆಯ ಲಕ್ಷಣ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, PS ಉಮಾ ಅಂತ ಚನ್ನಗಿರಿಯಿಂದ. ಇವರ ಜನ್ಮ ದಿನಾಂಕ 15ನೇ ತಾರೀಕು 9ನೇ ತಿಂಗಳು 1958 ರಾತ್ರಿ 10:50. ಆಸ್ತಿ ಬರೋದಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಉಮಾ ಅವರ ಪ್ರಶ್ನೆ ಆಸ್ತಿ ಸಂಬಂಧಿ ಕೇಳಿದ್ದಾರೆ. ಆಸ್ತಿ ಬರುತ್ತಾ ನನಗೆ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕ ನೋಡೋಣ. ನೋಡಿ, ಇದು ವೃಷಭ ಲಗ್ನದಿಂದ ಈ ನಿಮಗೆ ವಸ್ತುತಃ ಪ್ರಾಪ್ತಿ ಸ್ಥಾನ, ಲಾಭ ಸ್ಥಾನ ಹೇಗಿದೆ ಅದು ಬಹಳ ಮುಖ್ಯ. ಅವನು ಷಷ್ಠದಲ್ಲಿ ಇದ್ದಾನೆ ಗುರು, ಶತ್ರು ಕ್ಷೇತ್ರದಲ್ಲಿ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಕುಜನ ಕಾಲ, ವಿರೋಧ. ಬುಧ ಕುಜರಿದ್ದಾಗ ಸ್ಥಾನ ಭಯಂ, ಶತ್ರು ಭಯಂ ಅಂತಿದೆ. ಅನುಕೂಲ ಅಷ್ಟಾಗಿ ಇಲ್ಲ. ಮುಂದೆ ಆಗಸ್ಟಿಂದ ರಾಹು ಶುರುವಾಗುತ್ತೆ. ರಾಹು ನಿಮ್ಮ ಜಾತಕದಲ್ಲಿ ಷಷ್ಠದಲ್ಲೇ ಇರತಕ್ಕಂಥದ್ದು. ಸ್ವಲ್ಪ ಅನಾನುಕೂಲವಾಗಿದೆ ಇವರೇ. ಹೀಗಾಗಿ ಅನಾನುಕೂಲ ಇದ್ದಾಗ ಇದರ ಲಾಭಕ್ಕಾಗಿ, ಅಂದರೆ ನೀವು ಅನುಕೂಲಕ್ಕಾಗಿ ಏನಪ್ಪ ಮಾಡೋದು ಅಂತಂದರೆ, ಒಂದು ಗುರು ಪ್ರಾರ್ಥನೆ, ಗುರುಚರಿತ್ರೆ ಪಾರಾಯಣ ಮಾಡಿ. ನಿಮಗೇನು ಇಷ್ಟ ಪ್ರಾಪ್ತಿ ಇದೆಯೋ, ಅಂದರೆ ಮನಸ್ಸಿನ ಸಂಕಲ್ಪ ಏನಿದೆಯೋ ಅದು ಉಂಟಾಗುತ್ತೆ, ಅದು ಪ್ರಾಪ್ತಿಯಾಗುತ್ತೆ ಗುರುಚರಿತ್ರೆಯಿಂದಾಗಿ. ಅದನ್ನು ಮಾಡಿ. ಗುರುಚರಿತ್ರೆ ಪಾರಾಯಣ ತುಂಬ ಅನುಕೂಲ ಆಗುತ್ತೆ. ನೀವು ಸಪ್ತಾಹ ಅಥವಾ ನವಾಹ 9 ದಿವಸ ಅಥವಾ 7 ದಿವಸ ಈ ಗಡುವಿಟ್ಕೊಂಡು ಮುಂದೆ ಬರ್ತಕ್ಕಂತಹ ಗುರುಪೌರ್ಣಮಿಯಲ್ಲಿ ಪ್ರಾರಂಭ ಮಾಡಿ. ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.